ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನ ವ್ಲಾಗ್ಸ್. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿದ್ದೀನಿ, ಅಕ್ಕನ ಮನೆಗೆ ಬಂದಿದ್ದೀನಿ. ಇವಾಗ ನಾವು ಅಕ್ಕನ ಮನೆಯಿಂದ ಅವ್ರ ತೋಟದ ಹತ್ರ ಹೋಗ್ತಾ ಇದ್ದೀವಿ. ಅಂದರೆ ಇಲ್ಲೇ ಲೈಕ್ 10 ಮಿನಿಟ್ಸ್ ಅಷ್ಟೇ ದೂರ ಇರೋದು. ಸೊ ತೋಟದೆಲ್ಲ ವೀಡಿಯೋ ಮಾಡೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿಗೆ ಬಂದಾಗಲಿಂದ ನಾನು ಯಾವ ಬ್ಲಾಗ್ನೂ ಮಾಡಿರಲಿಲ್ಲ, ಹಾಗಾಗಿ ಈ ವಿಡಿಯೋ ಮಾಡೋಣ ಅಂತ ಶುರು ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಅವ್ರ ಮನೆಯಿಂದ ಅವ್ರ ತೋಟಕ್ಕೆ ಬರೋಕ್ಕೆ ಒಂದು 10 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಅದರಲ್ಲೂ ಟ್ರಾಫಿಕ್ ಇಲ್ಲ ಅಂದರೆ 5 ಮಿನಿಟ್ಸಲ್ಲೇ ಬರ್ಬೋದು. ಬಟ್ ಟ್ರಾಫಿಕ್ ಆಬ್ವಿಯಸ್ಲಿ ಬ್ಯಾಂಗ್ಳೂರು ಅಂದಮೇಲೆ ಟ್ರಾಫಿಕ್ ಇದ್ದೇ ಇರುತ್ತೆ ಅಲ್ವಾ. ಸೊ ಒಂದು 10 ಮಿನಿಟ್ಸಲ್ಲಿ ಬಂದ್ವಿ. ಆಮೇಲೆ ಬಂದ ತಕ್ಷಣ ನಾವು ಫಸ್ಟ್ ಕೆಲಸ ಮಾಡ್ತಿರೋದು ಎಲ್ಲಿ ಅಂದರೆ ಭಾವನ ಅಪ್ಪ ಅಮ್ಮನ ಹತ್ರ ಆಶೀರ್ವಾದ ತಗೊಳ್ಳೋದು. ಅವ್ರದ್ದು ದೊಡ್ಡದಾಗಿ ಸಮಾಧಿ ಮಾಡಿಸ್ತಿದ್ದಾರೆ, ಅದನ್ನು ನೋಡಿಕೊಂಡು ಆ ಕನ್ಸ್ಟ್ರಕ್ಷನ್ ಎಲ್ಲ ಹೇಗೆ ನಡೀತಿದೆ ಅಂತ ನೋಡಿಕೊಂಡು ಅಲ್ಲಿಂದ ನಾವು ತೋಟದ ಮನೆ ಕಡೆಗೆ ಹೊರಟ್ವಿ. ಹೋಗ್ತಾ ತುಂಬ ಏನೇನೋ ಪ್ರಾಣಿ ಪಕ್ಷಿ ಎಲ್ಲ ಸಿಕ್ತು. ಬಟ್ ನನ್ನ ಕೈಲಿ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು ಒಂದನೇ ಏನು ಅಂತ ನೋಡ್ತಾ ಇದ್ದೀರಾ, ತೋರಿಸ್ತೀನಿ ನೋಡಿ. ಕಾಣಿಸ್ತಾ ಇದೆಯಾ ಅಲ್ಲಿ ಎರಡು ಗ್ರೀನ್ ಕಲರ್ ಬರ್ಡ್ ಅಂದರೆ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರೋ ಹಂಗೆ ಪ್ಯಾರೆಟ್ಗಳು ತುಂಬ ಇದ್ವು, ಬಟ್ ಫೋನಲ್ಲಿ ಕ್ಯಾಪ್ಚರ್ ಆಗಿರೋದು ಎರಡೇ. ಆಮೇಲೆ ಹೋಗ್ತಾ ಇವಾಗ ಮೇನ್ ಎಲ್ಲಿ ತೋಟದ ಮನೆ ಇದೆ ಅಲ್ಲಿಗೆ ಬಂದ್ವಿ. ಅಂದರೆ ಇಲ್ಲಿ ಆಲ್ಮೋಸ್ಟ್ ಯಾರೂ ಇರ್ತಿರ್ಲಿಲ್ಲ, ಬಟ್ ಇವಾಗ ಯಾರಿಗೋ ಕೊಟ್ಟಿದ್ದಾರೆ ಲೈಕ್ ರೆಂಟ್ ವೈಸು. ಅವ್ರ ಮನೇಲಿ ಎಷ್ಟು ನಾಯಿಗಳಿದೆ ಅಂತ ಅಂದರೆ ನಾಯಿ ಮರಿಗಳು. ನಾನು ನಮ್ಮ ಅಕ್ಕ ಹೆದ್ರ್ಕೊಂಡು ಅಲ್ಲಿಂದ ಮುಂದೆ ಹೋಗಲೇ ಇಲ್ಲ, ನೋಡಿ ಇಲ್ಲೇ ನಿಂತ್ಕೊಂಡಿದ್ದೀವಿ. ಆಮೇಲೆ ಕೊನೆಗೆ ಅವ್ರು ಕಟ್ಟಾಕೋ ತನಕನೂ ನಾವು ಒಳಗೆ ಎಂಟ್ರಿ ಕೊಡಲೇ ಇಲ್ಲ. ಆಮೇಲೆ ಅವರೆಲ್ಲ ಕಟ್ಟಾಕಿದ ಮೇಲೆ ಒಳಗೆ ಹೋಗಿ ನೋಡಿದ್ವಿ. ಚಾರ್ಲಿ ಅಂತಾರಲ್ಲ, ಚಾರ್ಲಿ ಥರನೇ ಇದೆ ಅಲ್ವಾ ಸ್ವಲ್ಪ. ಅದ್ರದ್ದು ಮರಿಗಳು ಇಷ್ಟೇ ಅಲ್ಲ, ಇನ್ನೂ ಕೆಲವಿದ್ವು ಆ ಕಡೆ ಇದ್ವು. ಆಮೇಲೆ ಕುರಿ, ಆಮೇಲೆ ಇನ್ನೂ ಡಾಗ್ಸಲ್ಲಿ ಬರೀ ಅದು ಒಂದೇ ಅಲ್ಲ, ಮತ್ತು ಅದ್ರ ಮರಿಗಳು ಮಾತ್ರ ಅಲ್ಲ, ತುಂಬ ವೆರೈಟೀಸ್ ಆಫ್ ಡಾಗ್ಸ್ ಕೂಡ ಇತ್ತು. ಲೈಕ್ ಬ್ಲ್ಯಾಕ್ ಡ್ಯಾಶ್ ಅಂತ ಹೇಳ್ತಾರಲ್ಲ, ಅದು ಕೂಡ ಇತ್ತು. ಆಮೇಲೆ ಹಸುಗಳು, ಅದ್ರ ಮರಿ ಅಂದರೆ ಕರು, ಅದೆಲ್ಲ ಇತ್ತು. ಆಲ್ಮೋಸ್ಟ್ ಅವ್ರು ಇವಾಗ ರೆಂಟ್ ಕೊಟ್ಟಿರೋರನ್ನ ಪ್ರಾಣಿ ಪ್ರೇಮಿ ಅಂತಲೇ ಹೇಳ್ಬೋದು. ಅಷ್ಟು ಎಲ್ಲ ಥರದ ಪ್ರಾಣಿಗಳನ್ನೂ ಅವ್ರು ಸಾಕೊಂಡಿದ್ರು. ಆಮೇಲೆ ಮತ್ತೆ ಅಲ್ಲಿ ನೋಡಿ ಅಲ್ಲಿದೆಯಲ್ಲ ಬ್ಲ್ಯಾಕ್ ಕಲರ್, ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ, ಬಿಡಿ ಹೋಗಲಿ. ನನಗದು ಕುರಿ ಮರಿ ಥರ ಕಾಣಿಸ್ತಿತ್ತು. ಆಮೇಲೆ ಗೊತ್ತಾಯಿತು ಅದು ಕೂಡ ನಾಯಿನೇ ಅಂತ. ಹೇಳಿದ್ನಲ್ಲ ಡ್ಯಾಶ್ ಅಂತ, ಅದು. ಆಮೇಲೆ ನನಗೆ ಸಖತ್ ಭಯ ಆಗ್ತಿತ್ತು, ಅದನ್ನು ಚೇಂಜ್ ಮಾಡಿರಲಿಲ್ಲ. ಅದು ನಮ್ಮ ಹಿಂದೆನೇ ಓಡಿ ಬರ್ತಾಯಿತ್ತು. ನಾನು ನಮ್ಮ ಅಕ್ಕ ಎಲ್ಲಿ ಹಿಂದೆ ಬರುತ್ತೋ ಅಂತ ಫುಲ್ ರೈ ಅಂತ ಓಡೋಗ್ತಾ ಇದ್ವಿ. ಆಮೇಲೆ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಅನಿಸುತ್ತೆ, ಅಲ್ಲೆಲ್ಲ ಟೆಂಟ್ ಹಾಕ್ಕೊಳ್ತಾ ಇದ್ರು. ಆಮೇಲೆ ಆ ಮಣ್ಣು ನೋಡಿ ಯಾವುದೋ ಡೆಸರ್ಟ್ಗೆ ಹೋಗಿರೋ ಫೀಲ್ ಥರನೇ ಕಾಣಿಸ್ತಾ ಇತ್ತು, ಆ ಆಕಾಶಕ್ಕೂ ಆ ಮಣ್ಣಿಗೂ ಎಲ್ಲ. If you like the video, like and subscribe.